ಬೇಡ ಬೇಡ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಮಗ್ ಪುಣ್ಯ ಬರುತ್ತೆ. ನಮ್ಮಪ್ಪನ್ ಬಿಟ್ಬಿಡಿ ಪ್ಲೀಸ್. ನಿಮ್ ಅಪ್ಪನ್ ನಾವು ಬಿಟ್ ಕಳಿಸ್ಬೇಕಂದ್ರೆ ನೀವೇನ್ ಹೇಳಿದ್ರು ಮಾಡ್ತೀನಿ, ನೀವೇನ್ ಹೇಳಿದ್ರು ಕೇಳ್ತೀನಿ. ಈ ರೀತಿ ಎಲ್ಲ ಮಾತ್ರ ದಯವಿಟ್ಟು ಮಾಡ್ಬೇಡಿ. ನೀವ್ ಹೇಳ್ದಾಗೇನೆ ನಮ್ಮಪ್ಪನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನೀನ್ ನಾಟಕ ಹೊರಗಡೆ ತರಿಸ್ದೆ, ನಿಮ್ಮಪ್ಪನ್ನ ಹೇಗ್ ಅಷ್ಟು ಸುಲಭವಾಗಿ ಬಿಟ್ ಕಳಿಸ್ತೀವಿ? ನಮ್ಗೆ ಏನ್ ಬೇಕು ಅಂತ ಹೇಳಿ, ನಾನ್ ಮಾಡ್ತೀನಿ. ಪ್ಲೀಸ್ ಆತ್ಯ, ನಮ್ಮಪ್ಪನ್ ಮಾತ್ರ ಬಿಟ್ಬಿಡು ಪ್ಲೀಸ್. ಸರಿ, ಏನ್ ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ. ನೀವು ನಮ್ಮ ಅಪ್ಪನ್ನ ಬಿಟ್ಬಿಟ್ರೆ ನೀವೇನ್ ಹೇಳಿದ್ರು ಮಾಡ್ತೀನಿ. ಸರಿ. ತಗೋ, ನಿಮ್ಮಪ್ಪನ ಈಗ ಬಿಡ್ಬೇಕು ಅಂದ್ರೆ ಈಗ ನಮ್ ಚಿಕ್ಕಪ್ಪನ ಹೆಸರಲ್ಲಿರೋ ಪೂರ್ತಿ ಆಸ್ತಿನೂ ನಮ್ಮಪ್ಪನ ಹೆಸರಿಗೆ ಮಾಡ್ಬೇಕು. ನೀನ್ ಸರಿಯಾಗೆ ಕೇಳ್ದೆ. ನಮ್ ಚಿಕ್ಕಪ್ಪಂಗೋಸ್ಕರ ಅವತ್ ನಿಮ್ ಮನೆಗ್ ಬಂದ್ರೆ ನಮ್ ಚಿಕ್ಕಪ್ಪಂಗೂ ಚಿಕ್ಕಮ್ಮಂಗೂ ಆಸ್ತಿ ಬರ್ಕೊಟ್ರೇನೆ ಬರ್ತೀವಿ ಅಂತ ಹೇಳಿ ಇಲ್ದೇ ಇರೋ ಸಲಹೆ ಕೊಟ್ಟು ನಮ್ ಕೈಯಿಂದನೇ ಆಸ್ತಿ ಬರ್ಕೊಡೋ ಹಾಗೆ ಮಾಡಿದ್ದು ನೀನೇ ಅಲ್ವಾ? ಇವಾಗ ಮತ್ತೆ ಆಸ್ತಿನ ನಮ್ ದೊಡ್ಡಪ್ಪನ ಹೆಸರಿಗೆ ಬರಿಬೇಕು. ಅದೆಲ್ಲ ಹೇಗಾಗುತ್ತೆ? ನೀವು ಒಳ್ಳೆಯವರಾಗಿರೋ ಕಾರಣಕ್ಕೆ ನಿಮ್ಮಪ್ಪ ನಿಮ್ ಚಿಕ್ಕಪ್ಪ ಜೊತೆಲೇ ಇರ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಅವತ್ ನೀವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ಬಿಟ್ಟಿದ್ರಿ. ಅದಕ್ಕೋಸ್ಕರನೇ ಆಸ್ತಿನೂ ಬರ್ದ್ಕೊಟ್ಬಿಟ್ರಿ. ಇವಾಗ ಆಸ್ತಿ ಬರ್ದ್ಕೊಟ್ಬಿಡು ಅಂತಂದ್ರೆ ಚಿಕ್ಕಪ್ಪ ಹೇಗ್ ತಾನೇ ಬರ್ದ್ಕೊಡ್ತಾರೆ ಹೇಳಿ? ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಆ ಆಸ್ತಿನ ಮತ್ತೆ ನಮ್ ದೊಡ್ಡಪ್ಪನ ಹೆಸರಿಗೆ ನೀನ್ ಬರಿಬೇಕು. ತಗೋ ಡಾಕ್ಯುಮೆಂಟ್ಸ್ ತಗೋ. ಆಸ್ತಿ ಎಲ್ಲ ನಮ್ಮಪ್ಪನ ಹೆಸರಿಗೆ ಆಗೋ ಹಾಗೆ ನೋಟ್ರಿ ಮಾಡ್ಸಿದೀವಿ. ಇದ್ರ ಮೇಲೆ ನೀನ್ ಹೋಗಿ ಚಿಕ್ಕಪ್ಪನ್ ಸೈನ್ ಮಾಡಿಸ್ಕೊಂಡ್ ಬಾ. ಅದು ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಅಸಾಧ್ಯ ಕೂಡ ಅಲ್ವೇನೋ. ನೀನೇನ್ ಮಾಡ್ತೀಯೋ ಮಾಡ್ಕೋ. ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸ್ಕೊಂಡ್ ಬಂದ್ರೇನೆ ನಾವು ನಿಮ್ಮ ಅಪ್ಪನ್ನ ಬಿಟ್ ಕಳ್ಸೋದು. ಮಗಳೇ ಮಗಳೇ ಚಾರು, ನಿನ್ನ ಹೆತ್ತಿದಕ್ಕೆ ಋಣನಾದ್ರೂ ತೀರ್ಸ್ಕೊಳಮ್ಮ. ನಿಮ್ ತಂದೆನ ಕಾಪಾಡ್ಕೊಳಮ್ಮ. ನೋಡು, ಯೋಚನೆ ಮಾಡ್ಬೇಡ, ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ. ಹೋಗು. ತಡ ಮಾಡಿದ್ರೆ ಏನ್ ಮಾಡ್ತೀನಿ ಅಂತ ಹೇಳಕ್ಕೂ ಆಗಲ್ಲ. ಮಗಳೇ ಚಾರು, ಬೇಗ ಹೋಗಮ್ಮ ಹೋಗಮ್ಮ. ಇವತ್ತು ಚಾರು ನಮ್ ಜೀವನದಿಂದ ಹೋಗ್ತಾ ಇರೋದಕ್ಕೆ ನನ್ಗೊಂದು 10 ಮಿನಿಟ್ಸ್ ಬೇಕು. ಏನಕ್ಕೆ? ಇದಕ್ಕೆ ಸೀನು ಸೀನು ಸೀನು, ಈ ಎಣ್ಣೆ ನಂದು. ಚಲಪತಿ, ಈ ಬಾಟಲ್ ನಂದು, ನಾನ್ ತಗೊಂಡಿದ್ದು. ಮತ್ತೆ ನನ್ಗೋಸ್ಕರ ಅಂದೆ, ನನ್ ಫೋಟೋ ಮುಂದೆನೂ ಇಟ್ಟೆ. ಅದು ಬಿಲದ ಒಳಗಡೆ ಇರುವಂತ ಇಲಿನ ಹೊರಗಡೆ ಕರ್ಸೋದಕ್ಕೆ. ಬಂದೆ, ಸಿಗಾಕೊಂಡೆ. ಇಲ್ಲಿ ನೋಡಿ, ನಿಮ್ ಕೈಯಲ್ಲೇ ಸಿಗಾಕೊಂಡಿದ್ದೀನಲ್ವಾ. ಒಂದ್ ಗುಟ್ಕು ಎಣ್ಣೆ ಉಯ್ಯಪ್ಪ. ಇದು ಎಲ್ಲದ್ರ ಮಧ್ಯೆ ಸಿಗ್ದಂಗ್ ಓಡ್ ಹೋದಲ್ಲ, ಅದಕ್ಕೆ ನಿಮ್ಗೆ ಇದು ಕಟ್ಟು. ಸಿನು ಸಿನು ಸಿನು, ಒಂದ್ ಗುಟ್ಕು ಸ್ವಲ್ಪ ನಾಲ್ಗೆ ಒಣಗ್ತಿದೆ ಕಣಪ್ಪ. ಉಯ್ 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 ಉಯ್. ಉಯ್ಲ ಉಯ್ಲ ಉಯ್ಲ. ಮುಚ್ಚೋಳ ಮುಚ್ಚೋಳ ತೆಗಿಯಪ್ಪ, ಮುಚ್ಚೋಳ ಮುಚ್ಚೋಳ ತೆಗಿಯಪ್ಪ. ಉಯ್ಲ
ಸೀನು, ಆ ಎಣ್ಣೆ ನಂದು ಸೀನು. ಸೀನು 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 ಎಂಜಾಯ್. ಸೀನು, ನನ್ನ ಎಣ್ಣೆ ಸೀನು. ಅದೇ ನಮ್ಮ ಅತ್ತೆಗೇನಾದ್ರೂ ಆದ್ರೆ ನಾನ್ ಗರ್ಭಿಣಿ ಅಂತ ಕಾರಣ ಕೊಟ್ಟು ಸೈಡ್ ಕುತ್ಕೋತೀನಿ. ಆಗ ಅವಳು ಅತ್ತೆ ಸಹಾಯಕ್ಕೆ ಮನೆ ಕೆಲ್ಸ ಮಾಡೋದಿಕ್ಕೆ ಅಂತ ಕುತ್ಕೋತಾಳೆ. ಆಗ ಅವಳ ದೇವಸ್ಥಾನದಿಂದ ದೂರ ಇಡ್ಬೋದು. ಅದಕ್ಕೆ ಅತ್ತೆ ಬೀಳೋ ಹಾಗೆ ಮಾಡ್ದೆ. ಇದೇ ನನಗೂ ಬೇಕಾಗಿರೋದು. ನೀ ನನ್ನ ಜೊತೆಗಿದ್ರೆ ನಾನು ಏನ್ ಅನ್ಕೊಂಡಿದ್ದೀನೋ ಆ ಕೆಲಸ ಹಾಗೆ ಆಗುತ್ತೆ. ಆದ್ರೆ ನಂದೊಂದು ಚಿಕ್ಕ ವಿನಂತಿ. ಯಾವಾಗ್ಲಾದ್ರೂ ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ನನ್ನ ಪಾರ್ಟಿಗೆ ಸೇರು. ನಿನಗೆ ಟಿಕೆಟ್ ನಾನು ಕೊಡ್ತೀನಿ. ಅಪೋಸಿಷನ್ ಅವ್ರ ಜೊತೆ ಸೇರಿ ನನ್ನ ಕುರ್ಚಿಗೆ ಕೂತು ತರಬೇಡ. ಸದ್ಯಕ್ ನನ್ಗೆ ಆ ಆಲೋಚನೆ ಎಲ್ಲ ಇಲ್ಲ. ಡೋಂಟ್ ವರಿ. ನಾನ್ ಕೆಳಗ್ ಹೋಗಿ ನಮ್ಮ ಅತ್ತೆ ಕಂಡೀಷನ್ ನೋಡ್ಕೊಂಡ್ ಬರ್ತೀನಿ. ಜನಗಳಿಗೆ ಮೋಸ ಮಾಡೋ ನನಗೆ ಶಾಕ್ ಕೊಟ್ಟಿದ್ದಾಳೆ ಅಂದ್ರೆ ಈ ಹೆಂಗಸನ್ನ ಮುಂದೆ ಇಟ್ಕೊಂಡು ನಾನು ತುಂಬಾ ಕೆಲಸ ಮಾಡ್ಬೋದು. ಹೌದು ಸರ್. ಆದ್ರೆ ಈ ಹೆಣ್ಣನ್ನ ನಂಬಕ್ಕಾಗಲ್ಲ ನೋಡು. ಮನ್ಸಲ್ಲಿ ಇಷ್ಟೊಂದು ದ್ವೇಷ ಇಟ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಇವಳು. ಇಲ್ಲ ಅಂದ್ರೆ ಸ್ವಲ್ಪ ಯಾಮಾರಿದ್ರೆ ನಮ್ ಸೀಟ್ಗೆ ಕುತ್ತಾಗ್ಬಿಡ್ತಾಳೆ ಇವಳು. ನೋಡ್ದಲ್ಲ, ಅತ್ತೆನ ನಂಬಿಸಿ ಹೇಗ್ ಮೋಸ ಮಾಡಿದ್ಲು.